ತಂಡದ ಆಟಗಾರ್ತಿ ಅಥಣಿ ತಂಡದ ಮೇಲೆ ದಾಳಿಯಲ್ಲಿ ಎರಡು ಉತ್ತಮ ತಂಡಗಳ ನಡುವಿನ ರೋಚಕ ಪಂದ್ಯ ಇದೀಗ ತಾನೇ ಆರಂಭದಲ್ಲಿ ನಿಧಾನಗತಿಯಲ್ಲಿ ದಾಳಿಯನ್ನು ಆರಂಭಿಸಬಲ್ಲಂತ ಆಟಗಾರ್ತಿ ಅಂಕಣದ ಒಳಭಾಗದಲ್ಲಿ ಯಾವುದೇ ಅಂಕದ ಪ್ರಯತ್ನ ಎಲ್ಲ ಡಿಫೆನ್ಸ್ ಚೆಕ್ ಮಾಡಿ ಮರಳಿ ಅಂಕಣಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಅಥಣಿ ತಂಡದ ಪ್ರಮುಖ ದಾಳಿಗಾರ್ತಿ ಅಂಕಣದ ಒಳಭಾಗದಲ್ಲಿ ಎರಡು ತಂಡದಲ್ಲಿ ಉತ್ತಮ ಆಟಗಾರ್ತಿಯರು ಒಳಗೊಂಡಂತಹ ತಂಡ ಅಂಕಣದ ಒಳಭಾಗದಲ್ಲಿ ವೇಗದ ದಾಳಿಗಾರ್ತಿ ಮತ್ತೊಮ್ಮೆ ಯಾವುದೇ ಅಂಕದ ಸಂಪಾದನೆ ಇಲ್ಲ. ಇಲ್ಲಿ ಮತ್ತೊಮ್ಮೆ ಬೇಲೂರು ತಂಡದ 4ನೇ ಜರ್ಸಿಯಲ್ಲಿ ಗುರುತಿಸಿಕೊಳ್ಳುವಂತಹ ಆಟಗಾರ್ತಿ ಅಂಕಣದ ಒಳಭಾಗದಲ್ಲಿ ಯಾವುದೇ ಅಂಕದ ಸಂಪಾದನೆ ಇಲ್ಲ. ಇಲ್ಲಿ ಮತ್ತೊಮ್ಮೆ ಆರಂಭಿಕ ಆಟಗಾರ್ತಿ ಅಂಕಣದ ಒಳಭಾಗದಲ್ಲಿ ಇನ್ನು ಕೂಡ ಯಾವುದೇ ತಂಡ ಅಂಕವನ್ನ ಸಂಪಾದನೆ ಮಾಡಿ ಅದ್ಭುತವಾದ ದಾಳಿ ಆಗ್ತಾ ಇದೆ. ಅಂದ್ರೆ ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ. ಡಿಫೆನ್ಸ್ ಭಾಗದಲ್ಲಿ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ಡೂ ಆರ್ಡರ್ ಅನಿಕೇತ್ ಪಾಟೀಲ್ ಫೌಂಡೇಶನ್ ಬಾರಾವತಿ ವರ್ಸಸ್ ಭಾರತಿ ಬಜಾರ್ ಸ್ಪೋರ್ಟ್ಸ್ ಕ್ಲಬ್ ಪುಣೆ. ವಾಟ್ ಈಸ್ ಪ್ಲೀಸ್ ರೆಡಿ. ದಿಸ್ ಇಸ್ ಫಸ್ಟ್ ಕಾಲ್. ಉತ್ತಮವಾದ ಎಂಕಲ್ ಲೋಡ್ ಆಗ್ತಾ ಇದೆ. ಒಂದು ಸಮಬಲ. ಹಿಂದಿನ ದಾಳಿಯಲ್ಲಿ ವಿಫಲಗೊಂಡಂತಹ ಆಟಗಾರ್ತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಅಥಣಿ ತಂಡದ ಪ್ರಮುಖ ದಾಳಿಗಾರ್ತಿ ಅಂಕಣದಲ್ಲಿ 4ನೇ ಜರ್ಸಿಯಲ್ಲಿ ಗುರುತಿಸಿಕೊಳ್ಳುವಂತಹ ಆಟಗಾರ್ತಿ ಮತ್ತೊಮ್ಮೆ ಬಲಿಷ್ಠವಾದ ಬಂಧನ ಆಗಿದೆ. 2ನೇ ಬಾರಿಗೆ ಬಂಧನ ಆಗ್ತಾ ಇದೆ. ವೇಗದ ದಾಳಿಗಾರ್ತಿಯ ಬಂಧನ. 2-1 ಪಂದ್ಯ. ಟೈಮ್ ಔಟ್ ಬರ್ತಾ ಇದೆ. ಇಲ್ಲಿ ಫಸ್ಟ್ ಟೈಮ್ ಔಟ್ ಬೇಲೂರು. ಕಳೆದ 67ನೇ ಸೀನಿಯರ್ ನ್ಯಾಷನಲ್ನಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿಷ್ಠಿತ ಆಟಗಾರ್ತಿ ರಾಷ್ಟ್ರೀಯ ಆಟಗಾರ್ತಿ ಅಂಕಣದ ಒಳಭಾಗದಲ್ಲಿ ದಾಳಿ ಭಾಗದಲ್ಲಿ ಅಥಣಿ ತಂಡದ ಪರವಾಗಿ 3-1 ಪಂದ್ಯ ಇದೆ. 2 ಅಂಕದ ಅಂತರದಲ್ಲಿ ಬೇಲೂರು ತಂಡ. ಉತ್ತಮವಾದ ಟಚ್ ಆಗ್ತಾ ಇದೆ. ಕೊನೆಯ ಕ್ಷಣಾರ್ಧದಲ್ಲಿ ಅಂಕದ ಸಂಪಾದನೆ. 2-3 ಪಂದ್ಯ. 1 ಅಂಕದ ಅಂತರದಲ್ಲಿ ಬೇಲೂರು ತಂಡ. ಮತ್ತೊಮ್ಮೆ ಬೇಲೂರು ತಂಡದ ಪ್ರಮುಖ ದಾಳಿಗಾರ್ತಿ ಅಂಕಣದ ಒಳಭಾಗದಲ್ಲಿ ಯಾವುದೇ ಅಂಕದ ಸಂಪಾದನೆ ಇಲ್ಲ. ಹಿಂದಿನ ದಾಳಿಯಲ್ಲಿ ಒಂದು ರನ್ನಿಂಗ್ ಮುಖೇನ 1 ಅಂಕದ ಸಂಪಾದನೆಯೊಂದಿಗೆ ತನಗೆ ಆಸರೆಯಾದಂತಹ ಆಟಗಾರ್ತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ರಾಷ್ಟ್ರೀಯ ಆಟಗಾರ್ತಿ. ಮೂಟಿ ದಿನದ ವಾದ ಇದೆ. ಕಾದು ನಡುವೆ ನಿರೀಕ್ಷೆಯಲ್ಲಿ ಮೂರು ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಅಂಕದ ಹುಡುಕಾಟದಲ್ಲಿ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ. ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಇದು ಟ್ಯಾಕಲ್ ಮುಖೇನ 1 ಅಂಕದ ಅಂತರ ಕಾಯ್ದುಕೊಳ್ತಾ ಇದೆ ವಿಜಯ್ ವಾರಿಯರ್ಸ್ ಅಥಣಿ. ನಾಲ್ಕು 3 ಪಂದ್ಯ. 4 ಜನ ಆಟಗಾರ್ತಿರು ಅಂಕಣದ ಒಳಭಾಗದಲ್ಲಿ.
ಪಂದ್ಯ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಇನ್ನು ಕೂಡ ಸಾಕಷ್ಟು ಸಮಯ ಇದೆ. 4-3 ಪಂದ್ಯ, 1 ಅಂಕದ ಅಂತರದಲ್ಲಿ ಅತನಿ. ಮತ್ತೊಮ್ಮೆ ಚೈನ್ ಟ್ಯಾಕಲ್ ಬರ್ತಾ ಇದೆ. ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ. ಟ್ಯಾಕಲ್ ಮುಖೇನ 2 ಅಂಕದ ಅಂತರ ಕಾಯ್ದುಕೊಳ್ತಾ ಇದೆ ಅತನಿ ತಂಡ. 5-3 ಪಂದ್ಯ ಸುಪ್ಪಟಿಕಲ್ ಆನ್ ಇದೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಅತನಿ ತಂಡದ ಪ್ರಮುಖ ದಾಳಿಗಾತ. ಬಿಡುವಿಲ್ಲದೆ ದಾಳಿಯಲ್ಲಿ ಸಾಗುತ್ತಿರುವ ಆಟಗಾತಿ ಅಂಕಣದ ಒಳಭಾಗದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ನಿಧಾನಗತಿಯಲ್ಲಿ ದಾಳಿಯನ್ನು ಆರಂಭಿಸ್ತಾ ಇದ್ದಾರೆ. ಅಂಕದ ಹುಡುಕಾಟದಲ್ಲಿ ಸುಪ್ಪಟಿಕಲ್ ಆನ್ ಇದೆ. 3 ಜನ ಆಟಗಾತಿರು ಅಂಕಣದ ಒಳಭಾಗದಲ್ಲಿ. ಇಲ್ಲಿ ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಸೂಪರ್ ಟ್ಯಾಕಲ್ ಆಗ್ತಾ ಇದೆ. ಬೇಡವಾದಂತ ದಾಳಿಗೆ ಮುಂದಾಗ್ತಾ ಇದ್ದಾರೆ. ಒಂದು ಅತನಿ ತಂಡಕ್ಕೆ ದೊಡ್ಡ ಆಘಾತ ಅಂತ ಹೇಳ್ಬೋದು. 5-5 ಸಮಬಲ. ಇದು ಟ್ಯಾಕಲ್ ಮುಖೇನ ಸಮಬಲದ ಹೋರಾಟದಲ್ಲಿ ಪಂದ್ಯ 5-5. ಮತ್ತೊಮ್ಮೆ ವೇಗದ ದಾಳಿಗಾತ. ಮೊಟ್ಟಿ ದಿನದ ವಾದ ಇದೆ ಇಲ್ಲಿ. ರಲ್ಲಿ ಪಂದ್ಯ. 5 ಜನ ಆಟಗಾರ್ತಿರು ಅಂಕಣದ ಒಳಭಾಗದಲ್ಲಿ. ಮತ್ತೊಮ್ಮೆ ಅತನಿ ತಂಡದ ಪರವಾಗಿ 11ನೇ ಜರ್ಸಿಯಲ್ಲಿ ಗುರುತಿಸಿಕೊಳ್ಳುವಂತ ಆಟಗಾರ್ತಿ ಅಂಕಣದ ಒಳಭಾಗದಲ್ಲಿ. 1 ಅಂಕದ ಅಂತರ ಕಾಯ್ದುಕೊಳ್ತಾ ಇದೆ ಬೇಲೂರು ತಂಡ. ಇಂದಿನ ದಾಳಿಯಲ್ಲಿ ಒಂದು ರನ್ನಿಂಗ್ ಮುಖೇನ 1 ಅಂಕದ ಸಂಪಾದನೆಯೊಂದಿಗೆ ತನ್ನಕ್ಕೆ ಆಶ್ಚರ್ಯವಾದಂತಹ ಆಟಗಾತಿ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ 5 ಜನ ಆಟಗಾತಿಯರು ಬೋನಸ್ ಲೈನ್ ಆಪಿದ ಅಂಕದ ಹುಡುಕಾಟದಲ್ಲಿ. ಹಾಫ್ ಟೈಮ್ ಆಗ್ತಾ ಇದ್ದೇನೆ. ಮಧ್ಯಂತರ ವಿರಾಮದ ತಂಡ. ಹಾಗೆಯೇ ನಿನ್ನೆಯಿಂದ ನಮ್ಮ ಕಬಡ್ಡಿ ಪಂದ್ಯಾವಳಿಯ ಎಲ್ಲ ಪ್ರೇಕ್ಷಕರನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಯಾವುದೇ ಗೊಂದಲಕ್ಕೀಡಾಗದೆ ಬಹಳ ಒಂದು ಅಚ್ಚುಕಟ್ಟಾಗಿ ತಮ್ಮ ಕಾರ್ಯವೈಖರಿಯನ್ನ ಮುನ್ನಡೆಸುತ್ತಿರುವ ನಮ್ಮ ಪೊಲೀಸ್ ಇಲಾಖೆಯವರಿಗೂ ಕೂಡ 2ನೇ ದಿನದ ಕಬಡ್ಡಿ ಪಂದ್ಯಾವಳಿಗೆ ಹಾರ್ದಿಕವಾದಂತಹ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. Bharti Bazaar Pune versus Aniket Patil Foundation Baramati. This is second call for you. What teams please get ready? Aniket Patil Foundation Baramati versus Bharti Bazaar Pune. 6-5 ಪಂದ್ಯ ಇದೆ. 6-5 ಇನ್ ಫೇವರ್ ಆಫ್ ಬೇಲೂರು. ಒಂದೇ ಒಂದು ಅಂಕದ ಅಂತರ. ಪಂದ್ಯ ಬಹಳ ಒಂದು ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಕೊನೆಯ ಕ್ಷಣಾರ್ಧದಲ್ಲಿ ಗೆಲುವಿನ ಮಾಲೆ ಯಾರ ಕೊರಳಿಗಂತ ಕಾದು ನೀಡುವ ನಿರೀಕ್ಷೆಯಲ್ಲಿ 6-5 ಮತ್ತೊಮ್ಮೆ ಎಂತ ಒಂದು ಡೈನ್ ಕ್ಯಾಚ್ ಬರ್ತಾ ಇದೆ ಇಲ್ಲಿ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದಾರೆ. ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ ಬೇಲೂರು ತಂಡದ ಆಟಗಾರ್ತಿಯರು. 7-5 ಪಂದ್ಯ 2 ಅಂಕದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. 4 ಜನ ಆಟಗಾರ್ತಿಯರು ಅಂಕಣದ ಒಳಭಾಗದಲ್ಲಿ. ಬೋನಸ್ ಲೈನ್ ಆಫ್ ಇದೆ. ತಂಡದ ಪ್ರಮುಖ ಆಟಗಾರ್ತಿಯರು ಅಂಕಣದ ಹೊರಭಾಗದಲ್ಲಿ. ತಂಡಕ್ಕೆ ಆಲ್ರೌಂಡರ್ ಪ್ರದರ್ಶನ ತೋರಿಸಬಲ್ಲಂತ ಆಟಗಾರ್ತಿ ಅಂಕಣದ ಒಳಭಾಗದಲ್ಲಿ. ಯಾವುದೇ ಅಂಕದ ಸಂಪಾದನೆ ಇಲ್ಲ. ಸಂಪೂರ್ಣ ಸಮಯ ವ್ಯರ್ಥ ಮಾಡಿ ಬಂದು ವಾಪಸ್ ಆಗ್ತಾ ಇದ್ದಾರೆ. The last 5 minutes go. ಕೊನೆ 5 ನಿಮಿಷ. Bharti Bazaar Pune versus Aniket Patil Foundation Baramati. This is the last and final call for you. Aniket Patil Foundation Baramati versus Bharti Bazaar Pune. चला दोन्ही संघ ताबडतोब मैदान द्यायचा. आपला तिसरा पुकार पुणे वर्सेस अनिकेत पाटील बारामती. ಎಸ್ ಇಲ್ಲಿ ಮತ್ತೆ ಸಮಬಲ ಆಗ್ತಾ ಇದೆ. 7-7 ಸಮಬಲದ ಹೋರಾಟದಲ್ಲಿ. ಸಮಬಲದ ಹೋರಾಟದಲ್ಲಿ ಪಂದ್ಯ. ಮತ್ತೊಮ್ಮೆ ತಂಡದ ಪ್ರಮುಖ ದಾಳಿಗಾತ ಅಂಕಣದ ಬಲಭಾಗದಲ್ಲಿ
ಅಂಕದ ಹುಡುಕಾಟದಲ್ಲಿ 4 ಜನ ಆಟಗಾರ್ತಿಯರ ಮಧ್ಯೆ ಯಾವುದೇ ಅಂಕದ ಸಂಪಾದನೆ ಇಲ್ಲ. The last 4 minutes go. ಕೊನೆಯ 4 ನಿಮಿಷ. ಎರಡು ತಂಡದ ನಾಯಕಿಯರ ಗಮನಕ್ಕಾಗಿ ಕೊನೆಯ 4 ನಿಮಿಷದ ಘೋಷಣೆ ಆಗಿದೆ. ಇಲ್ಲಿ ಮತ್ತೊಂದು ಬಂಧನ ಆಗಿದೆ. ಸ್ಟ್ರಗಲ್ ಮತ್ತು ಆದ್ರೂ ಕೂಡ ವಿಫಲ. ಲೆಫ್ಟ್ ಕಾರ್ನರ್ ವಿಭಾಗದಿಂದ ಎಂಕಲ್ ನೋಡಿಗೆ ಬಲಿಯಾದಂತಹ ಆಟಗಾರ್ತಿ ಈ ಬಾರಿ ಅಂಕದ ಹೊರಗಡೆ. ಇಸ್ ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ನೋಡ್ಬೋದು ಬೆಲ್ಲು. ಆಟಗಾರ್ತಿಯವರ ಅಂಕಣದ ಬಲಭಾಗದಲ್ಲಿ ಮತ್ತೊಮ್ಮೆ ರಾಷ್ಟ್ರೀಯ ಆಟಗಾರ್ತಿ ಅಂಕಣದಲ್ಲಿ 8-7 ಪಂದ್ಯ. ಒಂದೇ ಒಂದು ಅಂಕದ ಅಂತರದಲ್ಲಿ ಅತನಿ ತಂಡ. ಹಲೋ ಪಂದ್ಯದ ಉದ್ದಕ್ಕೂ ಕೂಡ ಆಲ್ರೌಂಡರ್ ಪ್ರದರ್ಶನ ತೋರಿಸಿದಂತ ಆಟಗಾರ. ಈ ಬಾರಿ ಒಂದು ಬಂಧನ ಆಗಿದೆ. ಬಲಿಷ್ಠ ದಾಳಿಗಾತಿಯ ಬಂಧನ ಆಗ್ತಾ ಇದೆ. ಸಮಯದ ಬೇಡಿಕೆ ಬರ್ತಾ ಇದೆ. ಇಲ್ಲಿ ಟೈಮ್ ಔಟ್ ಗೊತ್ತು ಅತನಿ. The last 3 minutes go. ಕೊನೆಯ 3 ನಿಮಿಷ. ಡು ಆಡೈ ದಾಳಿ ಇದೆ. ಅಂಕ ಪಡೆಯಲೇಬೇಕಾದಂತಹ ಒತ್ತಡದಲ್ಲಿ ಡು ಆಡೈ ದಾಳಿಯಿಂದ ಸುಲಭದ ರೀತಿಯಲ್ಲಿ ಪಾರಾಗ್ತಾ ಇದ್ದಾರೆ. ಈ ಬಾರಿ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು ಬೇಲೂರು ತಂಡಕ್ಕೆ. ಸಂಕಟ. ಲೋನ ಅಂಕ ಕಳೆದುಕೊಳ್ಳುವ ಭೀತಿಯಲ್ಲಿ ಲೋನ ಅಂಕದಿಂದ ಪಾರಾಗಬೇಕಾದ್ರೆ ಈ ದಾಳಿಗಾತಿ ಅಂಕ ಪಡೆಯಲೇಬೇಕಾದಂತಹ ಒತ್ತಡದಲ್ಲಿ ಇಲ್ಲಿ ಒಂದು ಮತ್ತೊಮ್ಮೆ ಬಂಧನ ಆಗಿದೆ. ಲೋನ ಅಂಕದ ಸಂಪಾದನೆ 1+2 3 ಪಾಯಿಂಟ್. ಲೋನ ಅಂಕದ ಸಂಪಾದನೆ ಆಗ್ತಾ ಇದೆ. ಅತನಿ ತಂಡ ಮುನ್ನಡೆ ಕಾಯ್ದುಕೊಳ್ತಾ ಇದೆ. 13-7 ಪಂದ್ಯ. 13-7 in favor of ಅತನಿ. The last 4 minutes go. ಕೊನೆಯ 2 ನಿಮಿಷ. 13-7 ಪಂದ್ಯ. ಬಿಡುವಿಲ್ಲದೆ ದಾಳಿಯಲ್ಲಿ ಸಾಗುತ್ತಿರುವ ಆಟಗಾರ್ತಿಯಲ್ಲಿ ಮತ್ತೊಮ್ಮೆ ಬಂಧನ ಆಗ್ತಾ ಇದೆ. ಒಳ್ಳೆಯ ಟ್ಯಾಕಲ್ ಅಂತ ಹೇಳ್ಬೋದು. ಸೆಕೆಂಡ್ ಹಾಫ್ ಸೆಕೆಂಡ್ ಟೈಮ್ ಔಟ್ ಅತನಿ ಟೈಮ್ ಔಟ್ ಇಸ್ ಕ್ಲೋಸ್. ನೋ ಮೋರ್ ಬಟ್ ಟೈಮ್ ಔಟ್. ಹದಿನಾಲ್ಕು 7 ಪಂದ್ಯ. 7 ಅಂಕದ ಅಂತರ ಕಾಯ್ದುಕೊಳ್ತಾ ಇದೆ ಅತನಿ ತಂಡ. ಇಲ್ಲಿ ಬ್ಯಾಕ್ ಲೈನ್ ಮುಟ್ಲಿಕ್ಕೆ ಅವಕಾಶಗಳು. ಬ್ಯಾಕ್ ಹೋಲ್ಡರ್ ಪ್ರಯತ್ನ ಅದರ ಮಿಸ್ಟೇಕ್ ಆಗ್ತಾ ಇದೆ. ಹದಿನೈದು 7 ಪಂದ್ಯ. 15-7 ಇಲ್ಲಿ ಮತ್ತೊಮ್ಮೆ ಬಂಧನ ಆಗ್ತಾ ಇದೆ. 16-7 ಪಂದ್ಯ. ಇಲ್ಲಿ ಎಂಟ್ರನ್ಸ್ ಅಲ್ಲಿ ನಿಂತಂತವ್ರು ಸ್ವಲ್ಪ ಈ ಕಡೆ ಬನ್ನಿ. ದಯವಿಟ್ಟು ಅಲ್ಲಿ ನಿಂತಂತವ್ರೆಲ್ಲ ಗ್ಯಾಲರಿ ಖಾಲಿ ಇದೆ ಬನ್ರಿ. ಪೊಲೀಸ್ ಸಾಹೇಬರು ಬರೋಕ್ಕಿಂತ ಮುಂಚೆ ನೀವೇ ಬಂದ್ಬಿಡ್ರಿ. ಇವತ್ತು 6ನೇ ದಿನ ಜಾತ್ರೆ ಇದೆ. ಅವ್ರು ಇನ್ನೂ 3 ದಿನ ಇಲ್ಲೇ ಡ್ಯೂಟಿ ಮಾಡಬೇಕು. ಅದಕ್ಕೆ ಬಂದ್ಬಿಡಿ ಇಬ್ಬರಿಗೆ. ಟೈಮ್ ಔಟ್ ಸೆಕೆಂಡ್ ಹಾಫ್ ಸೆಕೆಂಡ್ ಟೈಮ್ ಔಟು ಬೇಲು. ಒಂದು ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದಲ್ಲಿ ಒಂದು ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. 18-7 ಪಂದ್ಯ. ಇದೀಗ ತಾನೇ ಇನ್ನೊಬ್ಬರು ರಾಷ್ಟ್ರೀಯ ತೀರ್ಪುಗಾರರಾಗಿರುವಂತಹ ಶ್ರೀಯುತ BG ವಾಡೆ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಸೂಪರ್ ಟ್ಯಾಕಲ್ ಆಡಿದ 2 ಜನ ಆಟಗಾರ್ತಿಯರ ಅಂಕಣದ ಬಲಭಾಗದಲ್ಲಿ ಎಂತ ಪ್ರಯತ್ನ. ಸ್ಟ್ರಗಲ್ ಬರ್ತಾ ಇದೆ. ಸೂಪರ್ ಟ್ಯಾಕಲ್ ಬರ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಒಂದು ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ. 18-9 ಪಂದ್ಯ. 9 ಅಂಕಗಳ ಅಂತರ. ವಿಜಯ್ ವಾರಿಯರ್ಸ್ ಅತನಿ ತಂಡ ಬಸವರಾಜ್ ಗುರವ್ ಸರಬರ ಗರಡಿಯಲ್ಲಿ ಪಳಗಿದಂತ ತಂಡ ಈ ಪಂದ್ಯದಲ್ಲಿ ಜಯಶಾಲಿ ಆಗ್ತಾ ಇದೆ. ಮ್ಯಾಚ್ ಇಸ್ ಆನ್ ವಿನ್ ಬೈ